ಸಿಂಹರಾಶಿ ಏಕಾಗ್ರತೆಯ ಕೊರತೆ ಇರುತ್ತೆ. ಏಕಾಗ್ರತೆಯನ್ನು ಸರಿಯಾಗಿಟ್ಟುಕೊಂಡ್ರೆ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಯಾವುದೇ ಕೆಲಸಕ್ಕೆ ಮುಂದಾದರೆ ತದೇಕ ಚಿತ್ತರಾಗಿ ಅದೇ ಕೆಲಸವನ್ನು ಮಾಡಿದರೆ ಯಶಸ್ಸನ್ನು ಹೊಂತೀರಿ, ಗುರಿಯನ್ನು ತಲುಪ್ತೀರಿ, ಉತ್ತಮವಾದಂತಹ ಫಲಿತಾಂಶಗಳು ನಿಮ್ಮದು ಆಗತ್ತೆ ಅನ್ನುವಂಥದ್ದು ಜೀವನ ಶೈಲಿಯಲ್ಲಿ ಸುಧಾರಣೆಯನ್ನು ಕಾಣತಕ್ಕಂತಹ ದಿವಸ. ಬದಲಾವಣೆಗೆ ಬೇಕಾದಷ್ಟು ಅವಕಾಶಗಳಿದೆ. ಜಗತ್ತಿನ ನಿಯಮೇ ಹಾಗೆ, ಪರಿವರ್ತನೆ ಅಥವಾ ಬದಲಾವಣೆ, ಅದಕ್ಕೆ ನಿಮಗೆ ಅವಕಾಶ ಇದೆ. ಒಳಿತನ್ನು ಹಿಡ್ಕೊಳ್ಳಿ, ಯಾವುದು ನಿಮಗಲ್ಲವೋ ಅದನ್ನು ಬಿಡ್ತಾ ಹೋಗಿ ಅನ್ನುವಂಥದ್ದು. ಮನೆಯ ಕೆಲವು ಅಗತ್ಯತೆಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಮನೆಯಲ್ಲಿ ತುಂಬ ಅಗತ್ಯವಾಗಿ ಯಾವ ಕೆಲಸಗಳಾಗಬೇಕೋ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಕರ್ತವ್ಯವೂ ಹೌದು, ಜೊತೆಗೆ ಮನೆಯ ಸದಸ್ಯರಾಗಿ ನೀವು ಮಾಡಬೇಕಾದಂತಹ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ಜೊತೆಗೆ ಮನೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಮಾರ್ಗ ಅಂತ ಹೇಳಿ ಬಯಸಿ ತಿಳ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮಿತ್ರರಿಂದಲೇ ತೊಂದರೆಯಾಗ್ತಕ್ಕಂಥದ್ದಿದೆ. ಯಾರನ್ನಾದರೂ ಕ್ಷಮಿಸುವಂತಹ ಪ್ರಸಂಗ ಇದ್ದರೆ ಬಹಳ ಉದಾರವಾದಂತಹ ಮನಸ್ಸಿನಿಂದ ಅವರಿಗೆ ಕ್ಷಮೆಯನ್ನು ನೀಡಿಬಿಡಿ. ಅದು ನಿಮ್ಮ ದೊಡ್ಡತನವನ್ನು ಹೆಚ್ಚು ಮಾಡುತ್ತೆ. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಮತ್ತು ಶುಭವನ್ನು ನೋಡಲಿಕ್ಕೆ ಅವಕಾಶ ಇದೆ. ವಿದ್ಯಾ ಗೋಪಾಲಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾದ. ಕನ್ಯಾ ರಾಶಿ, ಕಾಲಿಗೆ ಏನೋ ಪೆಟ್ಟು ಮಾಡಿಕೊಳ್ತಕ್ಕಂತಹದ್ದು, ಗಾಯವಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ರಾಜಕೀಯ ಪ್ರಭಾವ ಹೆಚ್ಚು ಕೆಲಸ ಮಾಡಬಹುದು. ನಿಮಗೆ ಒಳಿತಾಗಿಯೂ ಕೆಡುಕಾಗಿಯೂ ಅದು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಫಲವನ್ನು ನೀಡ್ತಕ್ಕಂಥದ್ದು. ನೀವು ಎಲ್ಲಿ ಸೋತು ಗೆಲುವನ್ನು ಒಪ್ಕೊಳ್ತೀರಿ ಅದು ನಿಮಗೆ ಅನುಕೂಲವಾಗುತ್ತೆ. ಎಲ್ಲಿ ನಾನೇ ಗೆಲ್ತೀನಿ ಅನ್ನುವಂತಹ ಹಠವನ್ನು ಮಾಡ್ತೀರಿ ಅಲ್ಲಿ ಸೋಲನ್ನು ನೋಡಬೇಕಾದಂಥದ್ದು. ಈ ರೀತಿ ವಿಚಿತ್ರವಾದಂತಹ ಫಲಕ್ಕೆ ಈ ದಿವಸ ಸಾಕ್ಷಿಯಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣ, ಆದರೆ ತುಂಬ ಶ್ರಮ ಪಡಬೇಕು. ಸುಮ್ಮನೆ ಅಂದುಕೊಂಡ ಮಟ್ಟಿಗೆ ಆ ಕೆಲಸಗಳು ಆಗುವುದಿಲ್ಲ. ನಿಮ್ಮ ಪರಿಶ್ರಮ ಎಷ್ಟರ ಮಟ್ಟಿಗೆ ಇರುತ್ತೋ ಅಷ್ಟು ನಿಮಗೆ ಫಲ ಸಿಕ್ಕುವಂಥದ್ದಾಗತ್ತೆ. ವಿಕಲಚೇತನರಿಗೆ ಸಹಾಯವನ್ನು ಮಾಡಿ. ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಒಂದು ಪ್ರಾಮಾಣಿಕವಾದ ಸಹಾಯವನ್ನು ಅವರಿಗೆ ಮಾಡ್ತಾ ಹೋಗಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಶುಭವಾದ. ತುಲಾರಾಶಿ, ಮಕ್ಕಳ ಪರಿವರ್ತನೆ ತಂದೆ ತಾಯಿಗಳು ಬಯಸ್ತಕ್ಕಂತಹದ್ದು. ಇನ್ನೂ ಒಳ್ಳೆಯದಾಗಲಿ, ಧನಾತ್ಮಕವಾದಂತಹ ಬದಲಾವಣೆಗಳನ್ನು ಕಾಣಬೇಕು ಅನ್ನುವಂಥದ್ದು. ಮಕ್ಕಳ ವರ್ತನೆ ಸರಿಯಾಗಿಲ್ಲದೆ ಇದ್ದಾಗ ತಂದೆ ತಾಯಿಗಳಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಈಗಲೇ ಈ ರೀತಿ ಇದ್ದಾರಲ್ಲ, ಮುಂದೆ ಇವರ ಜೀವನ ಹೇಗೆ ಅನ್ನುವಷ್ಟರ ಮಟ್ಟಿಗೂ ತಂದೆ ತಾಯಿಗಳು ಯೋಚನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಜನಸಂದಣಿಯಲ್ಲಿ ನಿಮಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಗುಂಪು ಗುಂಪಾಗಿ ಜನ ಇರುವಂತಹ ಸ್ಥಳದಲ್ಲಿ ಇರುವಂಥದ್ದು, ಹೆಚ್ಚಿಗೆ ಅಲ್ಲಿ ಸಮಯವನ್ನು ಕಳೀತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಕೆಲವು ಜವಾಬ್ದಾರಿಗಳಿಂದ ಹೊರಬರಬೇಕು, ಅಂದರೆ ನುಣುಚಿಕೊಳ್ಬೇಕು ಅಂತ ಅರ್ಥ ಅಲ್ಲ. ಕರ್ತವ್ಯವನ್ನು ಮುಗಿಸಿ ಆ ಜವಾಬ್ದಾರಿಯನ್ನು ಪೂರೈಸಬೇಕು, ಕಳ್ಕೊಳ್ಬೇಕು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ನಿಮ್ಮ ಕರ್ತವ್ಯಗಳು ತುಂಬ ಇರುತ್ತೆ ಅಂಥದ್ದು. ಇಂದು ತಾಳ್ಮೆ ಬಹಳ ಮುಖ್ಯವಾದಂತಹ ವಿಚಾರವಾಗುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ ಕೆಲಸಗಳೆಲ್ಲ ಕೆಡುತ್ತೆ. ಆಗಿರತಕ್ಕಂತಹ ಕೆಲವು ಕೆಲಸಗಳಿಗೂ ಕೂಡ ತೊಂದರೆ ಆಗುವಂಥದ್ದಾಗತ್ತೆ. ಹಾಸ್ಯಾಸ್ಪದವಾದಂತಹ ಅಥವಾ ವಿರೋಧ ವ್ಯಕ್ತವಾಗ್ತಕ್ಕಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತೀರಿ, ಅದು ಬೇಡ. ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳಿದ ರೀತಿಯಲ್ಲೇ ಎಲ್ಲವೂ ನಡೀಬೇಕು ಅನ್ನುವಂತಹ ಒಂದು ಕೆಟ್ಟ ಹಠ ಏನಿದೆ ಅದಕ್ಕೆ ನೀವು ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ಬೇಡಿ. ಅದರಿಂದ ದೂರ ಉಳ್ಕೊಂಡ್ಬಿಟ್ರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬೇರೆಯವರ ಸಲಹೆ ಬೇಕಾಗಿಲ್ಲ. ನಿಮಗೆ ಆ ತಿಳುವಳಿಕೆ ಇದೆ, ಅದನ್ನೇ ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ಸಾಕಾಗತ್ತೆ. ಆದರೆ ಅದು ಬೇರೆ ಮಾರ್ಗಕ್ಕೆ ಎಳ್ಕೊಂಡು ಹೋಗುವ ರೀತಿಯಲ್ಲಿ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆಂಜನೇಯನ ಉಪಾಸನೆ ಮಾಡಿ, ಆಂಜನೇಯನ ಮಂತ್ರಗಳನ್ನು ಪುನಃ ಪುನಃ ಹೇಳಿಕೊಳ್ಳಿ, ಹನುಮಾನ್ ಚಾಲೀಸವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾದ. ವೃಶ್ಚಿಕ ರಾಶಿ, ಮಕ್ಕಳಿಗೆ ಸರಿಯಾದಂತಹ ಬೋಧನೆಯನ್ನು ಮಾಡಿ, ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಈ ದಿವಸ ಸಭೆ ಸಮಾರಂಭ, ಸಾರ್ವಜನಿಕ ಕೆಲಸ, ಸಾಮಾಜಿಕವಾದಂತಹ ಕೆಲಸ, ಸಮಾಜಮುಖಿಯಾದಂತಹ ಕೆಲವು ಕಾರ್ಯ, ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರುತ್ತೆ. ಒಳ್ಳೆಯ ನಿರ್ಧಾರವನ್ನು ಮಾಡಿ ಉತ್ತಮವಾದಂತಹ ಕೆಲಸಕ್ಕೆ ಭಾಗಿಗಳಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ. ನೀವು ಅರಿತಕ್ಕಂತಹ ವಿಚಾರಗಳಿದ್ದರೆ ಖಂಡಿತವಾಗಿ ಅದನ್ನೆಲ್ಲ
ನೀವು ಸಂಗ್ರಹ ಮಾಡಿ. ವಿಷಯ ಸಂಪತ್ತಿ ಬಹಳ ಮುಖ್ಯವಾದಂಥದ್ದು. ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಸಾಧನೆಗೆ ಪ್ರಶಂಸೆ ಬರುವಂಥದ್ದು, ಒಳ್ಳೆಯ ಮಾತುಗಳು ಸಮಾಜದಲ್ಲಿ ಕೇಳಿ ಬರುತ್ತೆ. ಆರ್ಥಿಕವಾದಂತಹ ಬಿಕ್ಕಟ್ಟು ನಿಮಗೆ ಕಾಡಬಹುದು. ಹಣಕಾಸಿನ ವಿಚಾರ ಬಂತು ಅಂತಂದರೆ ಹಣಕಾಸಿನ ಮುಗ್ಗಟ್ಟಾಗುತ್ತೆ. ಅದು ಯಾವುದಕ್ಕೂ ಯೋಚನೆ ಮಾಡಬೇಕಾದಂಥದ್ದಿಲ್ಲ. ತಾತ್ಕಾಲಿಕವಾದಂತಹ ಸಮಸ್ಯೆ ಅಂತ ಹೇಳಿ ಭಾವಿಸಿದರೆ ಸಾಕು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕವಾದಂತಹ ವಿಚಾರಗಳಿಂದ ಮಾನಸಿಕವಾದಂತಹ ನೆಮ್ಮದಿ ಸಿಕ್ಕತ್ತೆ. ಮುಖ್ಯವಾಗಿ ಬೇಕಾದಂಥದ್ದು ಅದೇ. ಹಾಗಾಗಿ ಆ ದಿಶೆಯಲ್ಲಿ, ಆ ನಿಟ್ಟಿನಲ್ಲಿ, ಆ ಮಾರ್ಗದಲ್ಲಿ ನಿಮ್ಮ ನಡೆ ಸಾಗಲಿ ಅನ್ನುವಂಥದ್ದು. ಹೊಸ ಉದ್ಯಮಕ್ಕೆ ಬೇರೆಯವರ ಪರಿಚಯವಾಗತಕ್ಕಂಥದ್ದು ಅದರಿಂದ ಅನುಕೂಲವಾಗುತ್ತೆ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.